ಮನಸ್ಸಿನ ವ್ಯಥೆಯ ಹೇಳಲಾರೆ ಮನಸ್ಸಿನ ಕಥೆಯ ಹೇಳಲಾರೆ ಮನಸ್ಸಿನ ವ್ಯಥೆಯ ದಗದಗಿಸುತ್ತಲಿರೆ ಮನಸ್ಸಿನ ಕಳವಳ ದಗದಗಿಸುತ್ತಲಿರೆ ಮನಸ್ಸಿನ ಕಳವಳ ಮನಸ್ಸಿನ ವ್ಯಥೆಯನ್ನು ತಾಳಲಾರೆ ಪರಮಾತ್ಮ ಮನಸ್ಸಿನ ವ್ಯಥೆಯನ್ನು ತಾಳಲಾರೆ ಮನಸ್ಸಿನ ಕಳವಳ ಮನಸ್ಸಿನ ವ್ಯಥೆಯ ಮನಸ್ಸಿನ ಕಳವಳ ಮುರಳಿಯ ಗಾನದಿಂದಲೇ ಮನಸ್ಸೋತ ನನ್ನ ಪ್ರಾಣಕಾಂತನು ನನ್ನನ್ನು ಜ್ಞಾಪಿಸಿಕೊಳ್ಳುವುದಿಲ್ಲವೇ? ಇಷ್ಟು ವೇಳೆ ಆದರೂ ನನ್ನ ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ. ಓಹೋ, ಬರುತ್ತಿರುವರು, ಬರಲಿ ಬರಲಿ. ಭ್ರಮರಸ ಮೋಹ ವಿಲಾಸಗಳೇ ಅನುನಯ ಪ್ರಿಯ ವಸು ಕಾಂತಿಗಳೇ. ಭ್ರಮರಸ ಮೋಹ ವಿಲಾಸಗಳೇ ಅನುನಯ ಪ್ರಿಯ ವಸು ಕಾಂತಿಗಳೇ. ಪ್ರಮೋದಯವೇ ಪರಾಮೋಹದಿ ಕೂಡುವ ಸಮುದಯವೇ ನಿಪರ ಮೋಹದಿ ಕೂಡುವ ಮನಸ ಕೀವಿದ ಕಾಮ ಮೋಹ ಪ್ರೀತಿಗಳೇ. ಮನಸ ಕೀವಿದ ಕಾಮ ಮೋಹ ಪ್ರೀತಿಗಳೇ. ಪ್ರಮುದಯವೇ ನಿಪರ ಮೋಹದಿ ಕೂಡುವ ಪ್ರಮೋದಯವೇ ನಿಪರ ಮೋಹದಿ ಕೂಡುವ ಮನಸ ಕೀವಿದ ಕಾಮ ಮೋಹ ಪ್ರೀತಿಗಳೇ. ಭ್ರಮರಸ ಮೋಹ ವಿಲಾಸಗಳೇ ಅನುನಯ ಪ್ರಿಯ ವಸು ಕಾಂತಿಗಳೇ. ಭ್ರಮರಸ ಮೋಹ ವಿಲಾಸಗಳೇ ಅನುನಯ ಪ್ರಿಯ ವಸು ಕಾಂತಿಗಳೇ. ಪ್ರಿಯೆ ರುಕ್ಮಿಣಿ, ಪ್ರಾಣಕಾಂತೆ. ಓಹೋ, ನಿಮ್ಮ ಪ್ರಾಣಕಾಂತೆ ನಾನೋ ಅಥವಾ ಮಾಯಾಂಗಿನಿಯಾದ ಸತ್ಯಭಾಮೆಯೋ? ಇದೇನು ಹೀಗೆ ಹೇಳುವೆ? ನೀನಲ್ಲವೇ ನನ್ನ ಇಷ್ಟದಾತೆ? ಹೌದೌದು ಸ್ವಾಮಿ, ನನ್ನ ಬಳಿ ಬಂದರೆ ಪ್ರಾಣಕಾಂತೆ, ಪ್ರಾಣವಲ್ಲವೇ ಪ್ರಾಣೇಶ್ವರಿ, ಮನೋಹರಿ ಎಂದು ಹೇಳುವಿರಿ. ಆದರೆ ಆ ಸತ್ಯಭಾಮೆಯ ಮಂದಿರಕ್ಕೆ ಹೋದರೆ ಗಡಗಡನೆ ನಡುಗುವಿರಿ ಅಲ್ಲವೇ ಸ್ವಾಮಿ? ಸತ್ಯಭಾಮೆ ನನ್ನನ್ನು ನಿರಾಕರಿಸಿ ಮಾತನಾಡಿದಳು. ಇನ್ನು ಅವಳ ಮನೆಗೆ ಹೋಗುವುದೇ ಇಲ್ಲ. ಹೌದೇ ಸ್ವಾಮಿ? ಹೌದು ರುಕ್ಮಿಣಿ. ಹಾಗಾದರೆ ನೀವು ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯುವಿರೇನು? ಪ್ರಾಣೇಶ್ವರ, ಈ ಅಕ್ಕಪಕ್ಕದ ಗಂಡಸರು ನೋಡಿದರೆ ಪರಿಹಾಸ್ಯ ಮಾಡುವುದಿಲ್ಲವೇನು ಸ್ವಾಮಿ? ನಿಮ್ಮಂತಹ ಪತ್ನಿಯರನ್ನು ಕೂಡಿರುವುದರಿಂದಲೇ ಜಗತ್ತಿನಲ್ಲಿ ನಾನು ದೂಷಣೆಗೆ ಗುರಿಯಾಗಿರುವುದು.
ಹೌದೌದು ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ಏನು ಇಲ್ಲ, ಸತ್ಯಭಾಮೆಯಂತೆ ನೀನು ನಿರಾಕರಿಸುವೆಯೋ ಅಥವಾ ಸಂತೋಷ ಪಡಿಸುವೆಯೋ ಎಂದೆ. ಹಾಗಾದ್ರೆ ನೀವು ನನ್ನೊಡನೆ ಆನಂದದಿಂದ ನನ್ನ ಮಂದಿರದಲ್ಲೇ ಇರುವಿರೇನು? ನಿನ್ನನ್ನು ಅಗಲುವ ಮಾತೇ ಇಲ್ಲ. ನಿಜವೇ ಸ್ವಾಮಿ? ನಿಜ ರುಕ್ಮಿಣಿ. ಆಹಾ ಪ್ರಾಣೇಶ್ವರ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಸ್ವಾಮಿ. ರುಕ್ಮಿಣಿ, ಪ್ರಿಯ ರಮಣಿ, ಬಾರಮಣಿ, ಅರುಷದಿ ನಲಿಯುವ ಬಾಬಾರೇ, ಅರುಷದಿ ನಲಿಯುವ ಬಾಬಾರೇ, ಪ್ರಿಯ ರಮಣಿ. ಮೋಹನ ನಾನೇ ಮೋಹಿನಿ ನೀನೇ, ಮೋಹನ ನಾನೇ ಮೋಹಿನಿ ನೀನೇ, ಮೋಹಿಸಿ ಬಂದೆ ಮುದವನು ತಾರೆ, ಮೋಹಿಸಿ ಬಂದೆ ಮುದವನು ತಾರೆ, ಮೋಹನಾಂಗಿ ಮೋಹದಿಂದ ಮೋಹಿಸೆನ್ನ ರಾಣಿ, ಮೋಹನಾಂಗಿ ಮೋಹದಿಂದ ಮೋಹಿಸೆನ್ನ ರಾಣಿ, ಮೋಹನಾಂಗಿ ಮೋಹದಿಂದ ಮೋಹಿಸೆನ್ನ ರಾಣಿ, ಪ್ರಿಯ ರಮಣಿ, ಬಾರಮಣಿ, ಅರುಷದಿ ನಲಿಯುವ ಬಾಬಾರೇ, ಅರುಷದಿ ನಲಿಯುವ ಬಾಬಾರೇ, ಪ್ರಿಯ ರಮಣಿ. ರುಕ್ಮಿಣಿ, ಕರೆಯುವೆ ಬಾ, ಹೌದಲ್ಲವೇ? ಹೌದು ರುಕ್ಮಿಣಿ. ಹರುಷದಿ ನಲಿ ನಲಿ ಪ್ರಾಣೇಶ್ವರ, ರುಕ್ಮಿಣಿ, ಬನ್ನಿ ಸ್ವಾಮಿ. ಹಬ್ಬಬ್ಬ ಪ್ರಿಯಾ, ಆಯಾಸವಾಯ್ತಿ ಸ್ವಾಮಿ? ರುಕ್ಮಿಣಿ, ಆಯಾಸವಾಯ್ತಿ? ಇಲ್ಲ ರುಕ್ಮಿಣಿ. ಏನನ್ನೋ ಯೋಚಿಸುತ್ತಿರುವಿರಿ? ಕೋಗಿಲಿಗಳ ಮಂದಾಸವು
ಹೌದಲ್ವೇ? ಮನಸ್ಸಿಗೆ ಮುದವನ್ನು ತರುತ್ತೀರಿ. ಹೌದು ಸ್ವಾಮಿ. ಗಿಳಿ ಕೋಗಿಲೆಗಳ ಗಾನದಿಂದ ಮಂದ ಮಾರುತನ ತಂಗಾಳಿಯಿಂದ ಕೂಡಿರುವುದಲ್ಲವೇ ನನಗೂ ಸಹ ಆನಂದವಾಗುತ್ತಿರುವುದು ಸ್ವಾಮಿ. ಪ್ರಾಣಕಾಂತೆ, ಪ್ರಾಣವಲ್ಲವ, ಅದೇಕೆ ಈ ರೀತಿ ನಗುತ್ತಿರುವಿರಿ? ಯಾರನ್ನು ಜ್ಞಾಪಿಸಿಕೊಳ್ಳಿರಿ? ಪ್ರಿಯಾ, ರುಕ್ಮಿಣಿ ಬಾರುಕ್ಮಿಣಿ ಸುಡುವ ವಿರಹ ತಾಳೆನು ರಾಣಿ. ಸ್ವಾಮಿ, ರುಕ್ಮಿಣಿ ರುಕ್ಮಿಣಿ ಬಾರುಕ್ಮಿಣಿ ಸುಡುವ ವಿರಹ ತಾಳೆನು ರಾಣಿ. ತಾಳೆನು ತಾಳೆನು ಆಸೆಯ ತಾಳೆನು ಬಾಕಾಮಿನಿ. ತಾಳೆನು ತಾಳೆನು ಆಸೆಯ ತಾಳೆನು ಬಾಕಾಮಿನಿ. ರುಕ್ಮಿಣಿ ಬಾರುಕ್ಮಿಣಿ ಸುಡುವ ವಿರಹ ತಾಳೆನು ರಾಣಿ. ಅರಳಿದ ನಯನವು ಬಿರಿದಿಹ ಕಮಲವು ಅದರವ ಅವಳವು ನಾನರಿಯೇ. ಅರಳಿದ ನಯನವು ಬಿರಿದಿಹ ಕಮಲವು ಅದರವ ಅವಳವು ನಾನರಿಯೇ. ನಗುವಿನ ಲಾಸ್ಯವು ಬಳುಕುವ ಬಳ್ಳಿಯೋ ನವಿಲಿನ ನಾಟ್ಯವು ನಾ ತಿಳಿಯೇ. ಪಾಲ್ಗಡಲಿಂದ ಭೂಮಿಗೆ ಬಂದೆಯೋ ಪಾಲ್ಗಡಲಿಂದ ಭೂಮಿಗೆ ಬಂದೆಯೋ. ಆ ಕೈಕೊಂಡವೇ ಕಣ್ಣಿಗೆ ಕಂಡೆಯೋ. ಪಾಲ್ಗಡಲಿಂದ ಭೂಮಿಗೆ ಬಂದೆಯೋ. ಆ ವೈಕುಂಠವೇ ಕಣ್ಣಿಗೆ ಕಂಡೆಯೋ. ಅರಿಯಲಾರದ ಮನಸ್ಸು ಕೂಗಿದೆ, ಸನಿಹ ಸೇರುವ ಬಯಕೆ ಬಂದಿದೆ. ಅರಿಯಲಾರದೆ ಮನಸ್ಸು ಕೂಗಿದೆ, ಸನಿಹ ಸೇರುವ ಬಯಕೆ ಬಂದಿದೆ. ರುಕ್ಮಿಣಿ ಬಾರುಕ್ಮಿಣಿ ಸುಡುವ ವಿರಹ ತಾಳೆನು ರಾಣಿ. ಸೋತೆನು ಸೋತೆನು ಆಸೆಯ ತಾಳೆನು ಬಾಕಾಮಿನಿ. ಸೋತೆನು ಸೋತೆನು ಆಸೆಯ ತಾಳೆನು ಬಾಕಾಮಿನಿ. ರುಕ್ಮಿಣಿ ಬಾರುಕ್ಮಿಣಿ ಸುಡುವ ವಿರಹ ತಾಳೆನು ರಾಣಿ. ಅರಳಿದ ಸುಮಗಳು ಪರಿಮಳ ಚೆಲ್ಲುತ್ತಾ ಹೊಸ ಹೊಸ ಕನಸನು ತುಂಬುತ್ತಿವೆ. ಅರಳಿದ ಸುಮಗಳು ಪರಿಮಳ ಚೆಲ್ಲುತ್ತಾ ಹೊಸ ಹೊಸ ಕನಸನು ತುಂಬುತ್ತಿವೆ. ಭ್ರಮರದ ಗಾನವು ವಿರಹದ ಗೀತೆಯ ಕನಸನು ನನ್ನಲ್ಲಿ ತುಂಬುತ್ತಿವೆ. ಗಾಳಿಯು ಮೆಲ್ಲನೆ ಮೀಟಿದೆ, ತಣ್ಣನೆ ಗಾಳಿಯು ಮೆಲ್ಲನೆ ಮೀಟಿದೆ. ತನುವಿಗೆ
ತಣ್ಣನೆ ಗಾಳಿಯು ಮೆಲ್ಲನೆ ಮೀಟಿದೆ ತನುವಿಗೆ ಮದನನ ಬಾಣವು ಸೋರಿ ನುಡಿಯಲಾರದ ಮಧುರ ವೇದನೆ ತಾಳೆಲಾರನೆ ಅರಗಿಣಿ ಬಾರಿ ನುಡಿಯಲಾರದ ಮಧುರ ವೇದನೆ ತಾಳಲಾರನೆ ಅರಗಿಣಿ ಬಾರಿ ರುಕ್ಮಿಣಿ ಬಾರುಕ್ಮಿಣಿ ಸುಡುವಾ ವಿರಹ ತಾಳೆನು ರಾಣಿ ತೋತೆನು ತೋತೆನು ಆಸೆ ತಾಳೆನು ಪಾಕಾಮಿನಿ ರುಕ್ಮಿಣಿ ತೋತೆನು ಆಸೆ ತಾಳೆನು ಪಾಕಾಮಿನಿ ರುಕ್ಮಿಣಿ ಬಾರುಕ್ಮಿಣಿ ಸುಡುವಾ ವಿರಹ ತಾಳೆನು ರಾಣಿ ಪ್ರಾಣೇಶ್ವರ ರುಕ್ಮಿಣಿ ರುಕ್ಮಿಣಿ ಪ್ರಿಯತೆ ಪ್ರಾಣೇಶ್ವರ ರುಕ್ಮಿಣಿ ಬೆಳಿಬಾರ ಸ್ವಾಮಿ ರುಕ್ಮಿಣಿ ಅಲ್ಲೇ ನನ್ನ ನೋಡುತ್ತಿರುವಿರಿ ನಾನಿಲ್ಲೇ ಇಲ್ಲವೇ ಹೌದು ರುಕ್ಮಿಣಿ ಪ್ರಿಯತೆ ಪ್ರಾಣೇಶ್ವರ ರುಕ್ಮಿಣಿ ಚೆನ್ನಾರ ಚೆಲುವ ಕಣ್ಣಾಸೆ ತುಂಬಿದ ಚೆನ್ನಾರ ಚೆಲುವ ಕಣ್ಣಾಸೆ ತುಂಬಿದ ವಿನೋದ ಪ್ರಾಣೇಶ್ವರ ಈ ನಿಮ್ಮ ಕಣ್ಸೆಳೆ ಅದೇನು ಬಿಟ್ಟಿರುವಿರಿ ಅಲ್ಲಿ ಬಾಮಿ ಏನಾದರೂ ಜ್ಞಾಪಿಸಿಕೊಳ್ಳುತ್ತಿರುವಿರೇನು ರುಕ್ಮಿಣಿಯ ಮಂದಿರಕ್ಕೆ ಬಂದಾಗ ಈ ರುಕ್ಮಿಣಿಯನ್ನೇ ನೋಡುತ್ತೆ ಅದು ನೋಡಿ ರುಕ್ಮಿಣಿ ಸ್ವಾಮಿ ರುಕ್ಮಿಣಿ ಆದರೂ ಕಣ್ಣು ಮಾಯಾವಿ ಆಕೆ ನಿನ್ನ ಪ್ರಾಣಕಾಂತಿಯು ಆಹಾ ಇದೇನು ಸ್ವಾಮಿ ಇವಳು ಈ ರೀತಿ ಮಾತನಾಡುತ್ತಿರುವಳು ಏನಾಯ್ತು ನಿಮ್ಮ ಪ್ರತಾಪ ಈಗ ತೋರಿಸಿ ಸ್ವಾಮಿ ಸಾಕು ಸುಮ್ಮನಿರೆ ನಿನ್ನನ್ನು ಯಾರು ಮಾತನಾಡಿಸಿದವರು ಇದೇನು ಈ ರೀತಿ ಮಾತನಾಡುತ್ತಿರುವೆ ನೀನು ಬಾಯಿ ಮುಚ್ಚೆ ಸ್ವಾಮಿ ಇದು ಒಳ್ಳೆ ಪ್ರಾರಬ್ಧವಾಯ್ತಲ್ಲ ಬನ್ನಿ ಹೌದೌದು ರುಕ್ಮಿಣಿ ಈಕೆ ಮಾತ್ರ ನಿಮ್ಮ ಪ್ರಾಣಕಾಂತಿಯೇ ಹಾಗಾದ್ರೆ ನೀವು ನನ್ನ ಪ್ರಾಣಕಾಂತನಲ್ಲವೇ ನೋಡಿ ನಿಮ್ಮ ಮುಂದೆ ಹೇಗೆ ನನ್ನನ್ನು ನಿಂದಿಸಿ ಮಾತನಾಡುತ್ತಿರುವಳು ಇದು ಒಳ್ಳೆಯ ಪ್ರಾರಬ್ಧವಾಯ್ತಲ್ಲ ಬಾಮಾ ನೀನು ಸುಮ್ಮನಿರು ರುಕ್ಮಿಣಿ
ನೀನು ಅಂತಃಪುರಕ್ಕೆ ನಡೆ. ಪ್ರಾಣೇಶ್ವರ ಸುಮ್ಮನಿರಿ, ಲಜ್ಜೆಗೆಟ್ಟು ಮಾತನಾಡು. ಬಾಮ, ಸುಮ್ಮನಿರಿ. ಬಾಮ, ಸಾಕು ಬಾ. ಸಾಕು ಸುಮ್ಮನಿರಿ, ಸಾಕು ಬಾಮ, ಬಾಮ, ನೀನು ಸುಮ್ಮನಿರು. ರುಕ್ಮಿಣಿ, ನೀನು ಅಂತಃಪುರಕ್ಕೆ ನಡೆ. ಇದೇ ಅಲ್ಲವೇ ನೀವು ಅಂದಿನಿಂದ ಮಾಡಿಕೊಂಡು ಬರುತ್ತಿರುವುದು? ಹಾಗೆ ಆಗಲಿ ಬಿಡಿ ಸ್ವಾಮಿ. ಬಾಮ, ಸತ್ಯ ಬಾಮ, ಈ ಕೋಪವೇಕೆ ನನ್ನ ಪ್ರಣಯಧಾಮ. ಆಹಾ. ಬಾಮ, ಸತ್ಯ ಬಾಮ, ಈ ಕೋಪವೇಕೆ ನನ್ನ ಪ್ರಣಯಧಾಮ. ಬಾಮ, ಸತ್ಯ ಬಾಮ, ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ. ಬಾಮ, ಸತ್ಯ ಬಾಮ, ಈ ಕೋಪವೇಕೆ ನನ್ನ ಪ್ರಣಯಧಾಮ. ಬಾಮ, ಸತ್ಯವ ಹೇಳುವೆ ಕೇಳಿ ಪ್ರೇಯಸಿ, ರಾಣಿಯರೆಲ್ಲರಲ್ಲಿ ನೀನೆ ರೂಪಸಿ. ಸತ್ಯವ ಹೇಳುವೆ ಕೇಳಿ ಪ್ರೇಯಸಿ, ರಾಣಿಯರೆಲ್ಲರಲ್ಲಿ ನೀನೆ ರೂಪಸಿ. ಕೋಪಿಸಿದರು ಅಂದವೇ, ಮಿಡುಕಿದರು ಚಂದವೇ. ಕೋಪಿಸಿದರು ಅಂದವೇ, ಹಿಡುಕಿದರು ಚಂದವೇ. ನಗುತ್ತಿರೆ ನಲಿದಿರೆ ಸ್ವರ್ಗ ಇದರೆ. ಬಾಮ, ಸತ್ಯ ಬಾಮ, ಈ ಕೋಪವೇಕೆ ನನ್ನ ಪ್ರಣಯಧಾಮ. ಬಾಮ, ಸತ್ಯ ಬಾಮ, ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ. ಬಾಮ, ಸತ್ಯ ಬಾಮ, ಈ ಕೋಪವೇಕೆ ನನ್ನ ಪ್ರಣಯಧಾಮ. ಬಾಮ, ನಿನ್ನ ಮರೆತು ನನಗೆ ಶಾಂತಿಯಲ್ಲಿದೆ, ನಿನ್ನ ನಲ್ಮೆ ಮರೆತು ಸೌಖ್ಯವೆಲ್ಲಿದೆ. ನಿನ್ನ ಮರೆತು ನನಗೆ ಶಾಂತಿಯಲ್ಲಿದೆ, ನಿನ್ನ ನಲ್ಮೆ ಮರೆತು ಸೌಖ್ಯವೆಲ್ಲಿದೆ. ನೀನೆ ತಿರುಗಿ ಕುಳಿತರೆ ಆರೆ ನನಗೆ ಆಸರೆ. ನೀನೆ ಸಿಡುಕಿ ಕುಳಿತರೆ ಆರೆ ನನಗ ಆಸರೆ. ಮನ್ನಿಸಿ ಎನ್ನೊಳು ಪ್ರಸನ್ನಳಾಗುನಿ. ಬಾಮ, ಸ್ವಾಮಿ, ಬಾಮ, ಪ್ರಾಣೇಶ್ವರ, ಮನ್ನಿಸಿ ನನ್ನಳು ಪ್ರಸನ್ನಳಾಗುನಿ. ಬಾಮ, ಸತ್ಯ ಬಾಮ, ಈ ಕೋಪವೇಕೆ ನನ್ನ ಪ್ರಣಯಧಾಮ. ಬಾಮ, ಸತ್ಯ ಬಾಮ, ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ. ಬಾಮ, ಸತ್ಯ ಬಾಮ, ಈ ಕೋಪವೇಕೆ ನನ್ನ ಪ್ರಣಯಧಾಮ. ಬಾಮ, ನನ್ನ ಮೇಲೆ ಕೋಪವೇ? ಇದಕ್ಕಾಗಿ ಅಳುವೆಯಲ್ಲೇ? ನೀನು ಜಾಣೆಯಲ್ಲವೇ? ಹಬ್ಬಬ್ಬ, ಈ ರೀತಿ ಮಾತನಾಡಿ ಮಾತನಾಡಿ ನನ್ನನ್ನು ಈ ರೀತಿ ಅಪಮಾನ ಮಾಡಿದಿರಿ ಅಲ್ಲವೇ? ಪರಮ ಮಂಗಳ ಸ್ವರೂಪಿಣಿ, ಮಾಧವ ಜೀವಿತೇಶ್ವರಿ, ಕೋಪವನ್ನು ಬಿಟ್ಟು ನನ್ನಲ್ಲಿ ಪ್ರಸನ್ನಳಾಗಬಾರದೆ? ಬಾಮ, ಸಿಟ್ಟು ನಿನಗೆ ಮೂಗಿನ ತುದಿಯಲ್ಲೇ ಇರುವುದಲ್ಲೇ? ಕೋಪವನ್ನು ಬಿಟ್ಟು ಹಾಗಾದರೆ ನಾನು ಹೊರಡಲೆ? ಸ್ವಾಮಿ, ಸ್ವಲ್ಪ ತಡೆಯಿರಿ. ನಿಮ್ಮ ಮೇಲೆ ನನಗೆ ಹುಸಿ ಕೋಪ ಬಂದಿತ್ತು ಅಷ್ಟೇ. ಸಾರ ಸಮಾಗಮ ಪ್ರೇಮದಲ್ಲಿ ಸೇರಿ ನಲಿಯುವ ಈ ಜಗದಿ. ಆಡುವ ಬಾ ನಲಿಲಾಡುವ ಬಾ. ಬಾಮ, ಬಾಮ, ಬಾಮ. ಸಾರ ಸಮಾಗಮ ಪ್ರೇಮದಲ್ಲಿ ಸೇರಿ
ನಲಿಯುವ ಈ ಜಗದಿ ಆಡುವ ಬಾ ನಲಿ ನಾಡುವ ಬಾ ಆ ಆ ಸಮಯ ಜಗದಲ್ಲಿ ರಾಸ ಕ್ರೀಡೆಗೆ ತುಳುತ್ತ ಹೋಗುವ ನಾವೀಗ ರಸಮಯ ಜಗದಲ್ಲಿ ರಾಸ ಕ್ರೀಡೆಗೆ ತುಳುತ್ತ ಹೋಗುವ ನಾವೀಗ ಬಿಸು ಜಮುತಿಯ ನೋಡುವ ಸಬೇವನಿಗೆ ಬಿಸು ಜಮುತಿಯ ನೋಡುವ ಸಬೇವನಿಗೆ ಕುಟುಂಬದ ವಾಸನೆ ಎಂದಿಯೋದು ಕುಟುಂಬದ ವಾಸನೆ ಎಂದಿಯೋದು ಸಾರ ಸಮಾಗಮ ಪ್ರೇಮದಲ್ಲಿ ಸೇರಿ ನಲಿಯುವ ಈ ಜಗದಿ ಆಡುವ ಬಾ ನಲಿದಾಡುವ ಬಾ ಆ ಎನ್ನುತ್ತ ಗಿಳಿಗಳು ಕೂಡಿ ಚೆಲು ಮಾತಾಡಿ ನೋಡಲ್ಲಿ ಕಿಲ 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 ಎನ್ನುತ್ತ ಗಿಳಿಗಳು ಕೂಡಿ ಚೆಲು ಮಾತಾಡಿ ನೋಡಲ್ಲಿ ಬಳಿ ಬಳಿ ಸಾರಿ ಲಲನೆಯ ಸೇರಿ ಬಳಿ ಬಳಿ ಸಾರಿ ಲಲನೆಯ ಸೇರಿ ಇಳೆಯಳು ಪ್ರೇಮದಾವುದಿನ ಇಳೆಯಳು ಪ್ರೇಮದಾವುದಿನ ಸಮಾಗಮ ರಾಜವಸಂತವು ನಲಿದ ದಿನ ರಾಜವಸಂತವು ನಲಿಯುವ ದಿನ ಸಾರ ಸಮಾಗಮ ಪ್ರೇಮದಲ್ಲಿ ಸೇರಿ ನಲಿಯುವ ಈ ಜಗದಿ ಆಡುವ ಬಾ ನಲಿದಾಡುವ ಬಾ ಆ ಆ ಸ್ವಾಮಿ ಬಾಮ ರೋಮಾಂಚನ ಸವಿಯ ರೋಮಾಂಚನ ಸವಿಯ ನನ್ನ ಬಾಳೆಲ್ಲ ಬಂಗಾರ ನನ್ನ ಮನದಾಸೆ
ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನೀನಿನ್ನು ಅಂತಃಪುರಕ್ಕೆ ನಡೆ, ನಾನು ಅಣ್ಣನನ್ನು ಕಂಡು ಬರುತ್ತೇನೆ. ಆಗ್ಲಿ ಸ್ವಾಮಿ. ನಾರಾಯಣ ನಾರಾಯಣ. ಕಂಡೆ ನಾ ಕಂಡೆ ಅಶ್ವವ ಕಂಡೆ ಅಚ್ಚರಿಗೊಂಡೆ. ಕಂಡೆ ನಾ ಕಂಡೆ ಬಲು ಅಚ್ಚರಿಗೊಂಡೆ. ದಿವ್ಯ ಭವ್ಯ ಭಾವ ಮೆರವ ಅಶ್ವವ ಕಂಡೆ. ಕಂಡೆ ನಾ ಕಂಡೆ ಬಲು ಅಚ್ಚರಿಗೊಂಡೆ. ದಿವ್ಯ ಭವ್ಯ ಭಾವ ಮೆರವ ಅಶ್ವವ ಕಂಡೆ. ಜಗವೆಂದು ಎಲ್ಲೂ ಕಾಣದ ಅಶ್ವವನು, ಎಂದು ಎಲ್ಲೂ ಕಾಣದ ಅಶ್ವವನು ಕಂಡೆ ನಾ ಕಂಡೆ ಬಲು ಅಚ್ಚರಿಗೊಂಡೆ. ದಿವ್ಯ ಭವ್ಯ ಭಾವ ಮೆರವ ಅಶ್ವವ ಕಂಡೆ. ನಾರಾಯಣ ನಾರಾಯಣ. ತಿಂಗಳಂತೆ ಬೆಳಗುತ್ತಿರುವ ಕಂಗಳ ಕಾಂತೆ, ದೇವಿಯಂತೆ ಒಳೆಯುತ್ತಿರುವ ಮುಖದಲ್ಲಿ ಶಾಂತಿ. ತಿಂಗಳಂತೆ ಬೆಳಗುತ್ತಿರುವ ಕಂಗಳ ಕಾಂತೆ, ದೇವಿಯಂತೆ ಒಳೆಯುತ್ತಿರುವ ಮುಖದಲ್ಲಿ ಶಾಂತಿ. ಓದುತ್ತಿರುವುದು ನೋಡುವವರ ಮನಸ್ಸಿನ ಭ್ರಾಂತಿ. ನಾರಾಯಣ. ಓಡುತ್ತಿರುವುದು ನೋಡುವವರ ಮನಸ್ಸಿನ ಭ್ರಾಂತಿ. ಮಂಗಳಾಂಗ ದೊತ್ತುಂಗ ತುರಗವನು, ಮಂಗಳಾಂಗ ದೊತ್ತುಂಗ ತುರಗವನು ಕಂಡೆ ನಾ ಕಂಡೆ ಬಲು ಅಚ್ಚರಿಗೊಂಡೆ. ದಿವ್ಯ ಭವ್ಯ ಭಾವ ಮೆರವ ಅಶ್ವವ ಕಂಡೆ. ದರ್ಶನ ಮಾತ್ರದೆ ಭಾಗ್ಯವ ನೀಡುವ, ಸ್ಪರ್ಶದ ಮಾತ್ರದೆ ರೋಗವ ನೀಡುವ. ನಾರಾಯಣ ನಾರಾಯಣ. ದರ್ಶನ ಮಾತ್ರದೆ ಭಾಗ್ಯವ ನೀಡುವ, ಸ್ಪರ್ಶದ ಮಾತ್ರದೆ ರೋಗವ ನೀಗುವ. ಅನಂತ ಮಹಿಮೆಯ ಅಪಾರ ಹಿರಿಮೆಯ ನಾರಾಯಣ. ಅನಂತ ಮಹಿಮೆಯ ಅಪಾರ ಹಿರಿಮೆಯ ಮಂಗಳಾಂಗ ದೊತ್ತುಂಗ ತುರಗವನು, ಮಂಗಳಾಂಗ ದೊತ್ತುಂಗ ತುರಗವನು ಕಂಡೆ ನಾ ಕಂಡೆ ಬಲು ಧೈರ್ಯಗೊಂಡೆ. ದಿವ್ಯ ಭವ್ಯ ಭಾವ ಮೆರವ ಅಶ್ವವ ಕಂಡೆ. ಅಶ್ವವ ಕಂಡೆ ಅಶ್ವವ ಕಂಡೆ. ದರ್ಶನ ಮಾತ್ರದೆ ಭಾಗ್ಯವ ನೀಡುವ, ಸ್ಪರ್ಶದ ಮಾತ್ರದೆ ರೋಗವ ನೀಡುವ. ಅನಂತ ಮಹಿಮೆಯ ಅಪಾರ ಹಿರಿಮೆಯ ನಾರಾಯಣ ನಾರಾಯಣ. ಅನಂತ ಮಹಿಮೆಯ ಅಪಾರ ಹಿರಿಮೆಯ ಮಂಗಳಾಂಗ ದೊತ್ತುಂಗ ತುರಗವನು, ಮಂಗಳಾಂಗ ದೊತ್ತುಂಗ ತುರಗವನು ಕಂಡೆ ನಾ ಕಂಡೆ ಬಲು ಅಚ್ಚರಿಗೊಂಡೆ. ದಿವ್ಯ ಭವ್ಯ ಭಾವ ಮೆರವ ಅಶ್ವವ ಕಂಡೆ. ಅಶ್ವವ ಕಂಡೆ ಅಶ್ವವ ಕಂಡೆ. ನಾರಾಯಣ 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 ನಾರಾಯಣ. ಕೃಷ್ಣ
ಪೂಜ್ಯರಿಗೆ ಒಂದು ಪೂಜ್ಯರಿಗೆ ವಂದಿಸುವೆವು. ಆಹಾ, ಅಶ್ವ, ತುರುಗ, ಕುದುರೆ, ಆಹಾ, ಓಹೋ, ಕೃಷ್ಣ 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 ಇಂದೇಕೋ ಬಲು ವಿಚಿತ್ರವಾಗಿದೆಯಲ್ಲ. ಏನಣ್ಣ ಅದು? ಅನವರತ ಶ್ರೀಹರಿಯ ಗುಣಗಾನ ಮಾಡುತ್ತಿದ್ದ ನಾರದರು ಇಂದೇಕೋ ಕುದುರೆಯ ಗುಣಗಾನ ಮಾಡುತ್ತಿರುವರಲ್ಲ. ಇದೇನು ಕುದುರೆ ಮಾತನಾಡ್ತಿದೀಯಲ್ಲ? ಯಾ ಮಹಾನುಭಾವ, ನಾನು ಕುದುರೆಯಲ್ಲ, ಬಲರಾಮ ಬಲರಾಮ. ಅಯ್ಯೋ, ಏನಾಗಿದೆ ನನ್ನ ಕಣ್ಣುಗಳಿಗೆ? ಯಾರನ್ನು ನೋಡಿದರೂ ಕುದುರೆ ಹಾಗೆ ಕಾಣುತ್ತಾರೆಯೇ? ಹಾಗಾದರೆ ನಾನು ಕೂಡ ಅಶ್ವದಂತೆ ಕಾಣುತ್ತಿದ್ದೇನೆ ಪೂಜ್ಯರೇ. ನೀನೇ ಅಲ್ಲ, ಇಡೀ ಲೋಕವೇ ನನ್ನ ಕಣ್ಣುಗಳಿಗೆ ಅಶ್ವದಂತೆ ಗೋಚರಿಸುತ್ತದೆ. ಸೂರ್ಯ ಚಂದ್ರರು ಅದರ ಕಣ್ಣುಗಳಂತೆ ಕಾಣುತ್ತಾರೆ, ಮುಗಿಲುಗಳು ಅದರ ಪಾದದಂತೆ ತೋರುತ್ತದೆ. ನನ್ನ ತಂದೆಯಾದ ಆ ಬ್ರಹ್ಮನೇ ಆ ಅಪರೂಪವಾದ ಕುದುರೆಯನ್ನು ಸೃಷ್ಟಿಸಿದನೋ? ಇಲ್ಲ, ಆ ಬ್ರಹ್ಮನನ್ನು ಸೃಷ್ಟಿಸಿದ ಈ ದೇವದೇವನನ್ನು ಸೃಷ್ಟಿಸಿದನು. ಓಹೋ ಓಹೋ, ಬಲಭದ್ರಿ ದೇವ, ನೀನೊಂದು ಸಲ ಆ ಕುದುರೆ ದರ್ಶನ ಮಾಡಿದರೆ ನಿನ್ನ ಜನ್ಮ ಸಾರ್ಥಕ. ಯಾವ ಕೋಲಾಹಲಕ್ಕೆ ನಾಂದಿ ಆಡುತ್ತಿದ್ದೀರಿ ಪೂಜ್ಯರೇ? ಅಂತೂ ನಾನು ಬಂದಾಗಲೆಲ್ಲ ಏನಾದರೂ ಕೋಲಾಹಲ ತಂದೇ ತರುತ್ತೇನೆ ನಿನ್ನ ಭಾವನೆ. ಏನಪ್ಪಾ ಕೃಷ್ಣಯ್ಯ? ಅವನ ಮಾತು ಬಿಡಿ ಪೂಜ್ಯರೇ, ಈಗ ಕುದುರೆ ಎಲ್ಲಿದೆ ಹೇಳಿ. ಹೇಳಿ ಪ್ರಯೋಜನವಿದೆ ಬಲಭದ್ರ. ಲೋಕದಲ್ಲಿ ಅದೃಷ್ಟ ಲಭ್ಯ ಎಂದು ಎರಡಿದೆ. ಅದೃಷ್ಟ ಇದ್ದೂ ಲಭ್ಯವಿಲ್ಲದಿದ್ದರೆ ಏನೇನು ಪ್ರಯೋಜನವಿಲ್ಲ. ಅದಕ್ಕೂ ಈ ಕುದುರೆಗೂ ಏನು ಸಂಬಂಧ ಪೂಜ್ಯರೇ? ಚೆನ್ನಾಗಿ ಕೇಳಿದೆ ಕೃಷ್ಣ. ನಮ್ಮ ಬಲರಾಮ ಮಹಾಶಕ್ತಿವಂತ, ತೋಳುಗಳಲ್ಲಿ ಸಿಂಹ ಬಲವಿದೆ. ಎದುರಾಗಿ ನಿಲ್ಲಬಲ್ಲಂತ ಮಲ್ಲ ಇದ್ದ ಪುಟಗಳು ಈ ಜಗತ್ತಿನಲ್ಲಿ ಯಾರಿದ್ದಾರೆ? ಇಂಥವನ ಬಳಿ ಇರಬೇಕಾದ ಆ ಕುದುರೆ ಹೋಗಿ ಹೋಗಿ ಒಬ್ಬ ಸಾಮಂತ ಸುಬುದ್ಧಿ ಅವನ ಬಳಿಯಲ್ಲಿ ಇದೆಯಲ್ಲ. ಏನಪ್ಪಾ ಕೃಷ್ಣಯ್ಯ, ಕ್ಷೇಮವೇ? ಕಣ್ಣಾರೆ ಕಂಡದ್ದನ್ನು ಅಲ್ಲಿಯೇ ಮರೆತು ಬರುವುದನ್ನು ಬಿಟ್ಟು ಇಲ್ಲಿಯವರೆಗೂ ತರುವ ಅಗತ್ಯವೇನಿತ್ತು ಪೂಜ್ಯರೇ? ಅದೇ ನನಗೂ ತಿಳಿದ ರಹಸ್ಯ. ಆ ವಿಚಾರವನ್ನು ಇಲ್ಲಿಗೆ ಏಕೆ ತಂದೆ? ನೆನಪಿಗೆ ಬಂತು ಕೃಷ್ಣ. ಲೋಕದಲ್ಲಿ ಅತಿ ಅಪರೂಪವಾದ ವಸ್ತುಗಳು ಯಾವಾಗಲೂ ಲೋಕಪಾಲಕರಲ್ಲಿ ಇರಬೇಕಾದ್ದೇ ನ್ಯಾಯ ಧರ್ಮ. ಸಾಮಾನ್ಯರಲ್ಲಿ ಇದ್ದರೆ ನಿಮಗೇನು ಕಷ್ಟ ಪೂಜ್ಯರೇ? ನನಗೇನು ಕಷ್ಟವಿಲ್ಲ ಪರಮಾತ್ಮ. ಅವರಿವರು ಬಲರಾಮ ಬಲಹೀನ, ಮಾತಿನ ಮಲ್ಲ, ಹೆಸರಿನಿಲ್ಲವರು ಬಲ್ಲ, ತೋಳಿನಲ್ಲಿಲ್ಲವೆಲ್ಲೆಂದು ಜನರು ಹಾಡಿಕೊಳ್ಳುವರು. ಅದಕ್ಕಾಗಿ ತನ್ನ ಸಾಮಂತನಲ್ಲಿ ಅತಿ ಅಪರೂಪವಾದ ಕುದುರೆಯನ್ನು ತನ್ನ ಬಳಿ ತಂದು ಕೊಡಲೇ ಹೋದನಲ್ಲ ಅಂದನಷ್ಟೇ. ಏನಷ್ಟೇ? ಹಲವರ ಅಭಿಪ್ರಾಯ ಹಾಗಿರಬಹುದು ಅಂದೆಷ್ಟೇನೆಯ. ನಮ್ಮಣ್ಣನನ್ನು ಮಾತಿನ ಬಾಣಗಳಿಂದ ತಿವುದು ಕೆರಳಿಸಿ ನೋಡುವ ಚಪಲವೋ ನಿಮಗೆ? ಬರೀ ಕೆರಳಿಸಿದ ಕೆಲಸವಾಗದೆ ಕೃಷ್ಣ. ಮನುಷ್ಯನಿಗೆ ಪೌರುಷವಿರಬೇಕು, ಪೌರುಷ. ಮುನೇಂದ್ರ ತೋರು ವರ ಮುನಿಪ, ತೋರು ವರ ಮುನಿಪ, ಎದುರಾರಿಗರು ಎನಗಿದರೆಯೋ, ಎದುರಾರಿಗರು ಎನಗಿದರೆ ತೋರು ವರ ಮುನಿಪ. ಬಿಡು 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 ನೀ ಸಹಿಸಲು ಬಿಡು, ಕಡಿಯದ ಬಿಡ ನಮ್ ಕೆಡುಕರನ್ನು. ಬಿಡು 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 ನೀ ಸಹಿಸಲು ಬಿಡಿ, ಕಡಿಯದ ಬಿಡ ನಮ್ ಕೆಡುಕರನ್ನು. ಕಡುಮದಾಂಧರ ಒಡಲಲು ಕಡುಮದಾಂಧರ ಒಡಲಲು ಪಡವಿಯ ನಿಡುವೆನು ಚನ್ನದೊಳಗೆ, ಪಡವಿಯ ನಿಡುವೆನು ಚನ್ನದೊಳಗೆ. ತೋರು ವರ ಮುನಿಪ, ಎದುರಾರಿಗರು ಎನಗಿದರೆ, ಎದುರಾರಿಗರು ಎನಗಿದರೆ ತೋರು ವರ ಮುನಿಪ, ವರ ಮುನಿಪ, ವರ ಮುನಿಪ. ಮನೀಂದ್ರ, ನನ್ನ ಪೌರುಷದ ಬಗ್ಗೆ ಶಂಕೆ ಇರುವವರು ಎಂತವರೇ ಆಗಲಿ ಬರೀ ಹೇಳಿ, ಇಲ್ಲೇ ಈಗಲೇ ನಿಮ್ಮೆದುರಿನಲ್ಲೇ. ಇದು ವಿರೋಚಿತವಾದ ನುಡಿಗಳು. ಕೃಷ್ಣ, ನಾನು ಬಂದ ಕೆಲಸವಾಯಿತು ಅಪ್ಪಣೆಯೇ. ನನ್ನ ಕರ್ತವ್ಯವೇನೆಂದು
ತಪ್ಪಿಸಿಕೊಳ್ಳುತ್ತೀರೇನೋ? ಆಹಾ, ಸರ್ವ ಧರ್ಮವನ್ನು ಅರೆದು ಕುಡಿದಿರುವನು ನೀನು. ನಿನಗೆ ನಾನು ಕರ್ತವ್ಯ ತಿಳಿಸಬೇಕೆ? ವಸ್ತುವಿನ ಘನತೆಯನ್ನೂ ವಿವರಿಸಿದ್ದೇನೆ, ಇರಬೇಕಾದ ಸ್ಥಳವನ್ನೂ ತೋರಿಸಿದ್ದೇನೆ, ಇರಬೇಕಾದ ಸ್ಥಳವನ್ನೂ ತಿಳಿಸಿದ್ದೇನೆ. ಇನ್ನು ಮೇಲೆ ನಿನ್ನ ಜಾಣತನ ನಾನಿನ್ನ ಬರಲೇ. ಏನಪ್ಪಾ ಕೃಷ್ಣಯ್ಯ ಅಪ್ಪಣೆ? ಇರಲಿ ಇರಲಿ. ಏನಪ್ಪಾ ಕೃಷ್ಣಯ್ಯ ನಾನಿನ್ನು ಬರಲೇ. ಮಾತು ಮಾತಿಗೂ ನನ್ನನ್ನೇಕೆ ಎಳೆಯುತ್ತೀರಿ ಪೂಜ್ಯರೇ? ಹೇ ಕಪಟ ನಾಟಕ ಸೂತ್ರಧಾರಿ, ನಾನಿನ್ನು ಬರಲೇ. ಕೃಷ್ಣ, ಎಲ್ಲಿ ಲೇಖನಿಯನ್ನು ಪತ್ರವನ್ನು ಕೊಡು. ತೆಗೆದುಕೋ ಅಣ್ಣ. ಯಾರಲ್ಲಿ ಸಾತ್ವಿಕೆಯನ್ನು ಬರಮಾಡಿ. ದೇವಾದಿ ದೇವ ಭಕ್ತ ಬಾಂಧವ ಮುಕ್ತಿ ಮಾರ್ಗವ ನೀಡಿತು ದೇವ. ಮುಕ್ತಿ ಮಾರ್ಗವ ನೀಡಿತು ದೇವ. ಒಬ್ಬ ಬಂಧನ ಬಂಧನ ಬಾಂಧವ್ಯ ಶ್ರೀಕೃಷ್ಣ ಭಕ್ತ ಬಾಂಧವ. ದೇವಾದಿ ದೇವ ಭಕ್ತ ಬಾಂಧವ. ಸಾಚನೆ ಸರಸೌಖ್ಯದಾತ ಸರಸಾಚನೆ ಸರಸೌಖ್ಯದಾತ ಸರ್ವದಾತನೇತ ಸರ್ವದಾತನೇತ ಬಾಂಧವ್ಯ ಶ್ರೀಕೃಷ್ಣ ಭಕ್ತ ಬಾಂಧವ. ದೇವಾದಿ ದೇವ ಭಕ್ತ ಬಾಂಧವ. ಕೃಷ್ಣ ಶ್ರೀಕೃಷ್ಣ ಬಲರಾಮರಿಗೆ ವಂದಿಸುವೆನು. ಸಾತ್ಯಕಿ ನಿನಗೆ ಮಂಗಳವಾಗಲಿ. ಅಣ್ಣಂದಿರೇ, ನನ್ನನ್ನು ಕರೆದಿದ ಕಾರಣವೇನು? ಸಾತಕಿ, ಸಾತ್ಯಕಿ, ನಾರದರು ಒಂದು ತುರುಗದ ವಿಚಾರವನ್ನು ಹೇಳಿರುವರು. ಆ ತುರುಗವು ನಮ್ಮ ಸಾಮಂತನಾದ ಸುಬುದ್ಧಿ ಬೆಳೆಯದಿದೆ. ನೀನು ಹೋಗಿ ಈ ಪತ್ರವನ್ನು ಕೊಟ್ಟು ತುರುಗವನ್ನು ತೆಗೆದುಕೊಂಡು ಬಾ. ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧ ಹೊಂದಿ ಹೇಳು. ಹಾಗೇ ಆಗಲಣ್ಣ. ಮಂತ್ರಿಯ ರಾಜತಂತ್ರದೊಳ್ಳಿ ಬುಡಲೆ ಮಂತ್ರಿಯ ಮಂತ್ರಿಯ ರಾಜತಂತ್ರದೊಳ್ಳಿ ಬುಡಲೆ ಮಂತ್ರಿಯ ಕಾಲ ಕಾಲಕ್ಕೆ ಮಳೆ ಬೆಳೆಗುಳಾಗುತ್ತೆ. ಕಾಲ ಕಾಲಕ್ಕೆ ಮಳೆ ಬೆಳೆಗುಳಾಗುತ್ತೆ. ಅರುಸದ ಪ್ರಜೆಗಳು ನಲಿಯುತ್ತಲಿರುವರೆ. ಅರುಸದ ಪ್ರಜೆಗಳು ನಲಿಯುತ್ತಲಿರುವರೆ. ಮಂತ್ರಿಯ ರಾಜತಂತ್ರದೊಳ್ಳಿ ಪುಡನೆ ಮಂತ್ರಿಯ ಮಂತ್ರಿಯೇ ಹರಿಯ ತರುಣದಲ್ಲಿ ನಿರುತವು ರಾಜ್ಯವು. ಮಂತ್ರಿಯೇ ಸರಿ ಹರಿಯ ತರುಣದಲ್ಲಿ
ನಿರುತವು ರಾಜ್ಯವು ಪರಮ ಸಂತೋಷದಿ ನಲಿಯುತ್ತಲಿರುವರೆ ಪರಮ ಸಂತೋಷದಿ ನಲಿಯುತ್ತಲಿರುವರೆ ಮಂತ್ರಿಯ ರಾಜತಂತ್ರಗಳಿ ಪುನನೆ ಮಂತ್ರಿಯ ಮಂತ್ರಿಯೇ 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 ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜಲು ಸೌಖ್ಯಂದಿರುವರೆ ಅದನ್ನು ತಿಳಿಸಿ. ಮಹಾಪ್ರಭು ವಿಜ್ಞಾಪಿಸುವೆನು. ರಾಜ ನೀನು ಲಾಲಿಸೈ, ಮಹಾರಾಜ ನೀನು ಲಾಲಿಸೈ. ರಾಜ ನೀನು ಲಾಲಿಸೈ, ಮಹಾರಾಜ ನೀನು ಲಾಲಿಸೈ. ಮಾಜಾದ ಬೇಳುವೆ, ರಾಜಾದ ಬೇಳುವೆ, ರಾಜಾದ ವಿವರ. ಮಹಾರಾಜ ನೀನು ಲಾಲಿಸೈ, ಮಹಾರಾಜ ನೀನು ಲಾಲಿಸೈ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತೆ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುವುದು. ಸಾರ ಸೌಖ್ಯದಿ ಪ್ರಜೆ, ಸಾರ ಸೌಖ್ಯದಿ ಪ್ರಜೆ ಬಾಳುತ್ತಲಿರುವರು. ರಾಜ ನೀನು ಲಾಲಿಸೈ, ಮಹಾರಾಜ ನೀನು ಲಾಲಿಸೈ. ರಾಜೇಂದ್ರ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರೋರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಗ್ತೀನಿ. ಪೀಠದಲ್ಲಿ ಮಂದಿಸು ಅಪ್ಪಣೆ. ಏನಾಯ್ತಾನೆ ಪ್ರಭು. ಬೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲಿರುತ್ತಿಕ ರಾಜರು, ಸುತ್ತಲಿರುತ್ತಿಕ ರಾಜರು, ಸುತ್ತಲಿರುತ್ತಿಕ ರಾಜರು ಗಪ್ಪ ಕಾಣಿಕೆಯ ಒಪ್ಪುತ್ತೀರ್ಪರೆ. ಬೇಳೆ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಕಡಿದು ಶತ್ರು ಪಡೆಯಲ್ಲವ, ಕಡಿಸೋ ಶತ್ರು ಪಡೆಯಲ್ಲವ, ಕಡಿದು ಶತ್ರು ಪಡೆಯಲ್ಲವ, ರಾಜ್ಯವಂ ಪಾಲಿಸುತ್ತಿರುವರೆ. ಬೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ರೀತಿಯ ಬೇಳೈ. ಸೈನ್ಯಾಸರಿ, ಮಹಾಪ್ರಭು, ನಮ್ಮ ಸೈನ್ಯವೇ ಯಾವ ರೀತಿ ನೀವು ತಿಳಿಸು. ಪತಿ ಬೇಡುವುದು ಮದುವೆಯಿಲ್ಲ ಎಂಬ ನಮ್ಮ ಸೈನ್ಯದ ಪಡೆಯ. ತಿರುಪತಿ ಬೇಡುವುದು ಮದುವೆಯಿಲ್ಲ ಎಂಬ ನಮ್ಮ ಸೈನ್ಯದ ಪಡೆಯ. ಅರೆಗಳ ಪರದಿನ ಮುರಿಯ ತರದಲ್ಲಿ ಸುರಚನ ತನ್ನ ಸಿರಿಗಳ ತಂದು. ಮಹಾಪ್ರಭು, ಅರೆಗಳ ಪರದಿನ ಮುರಿಯ ತರದಲ್ಲಿ ಸುರಚನ ತನ್ನ ಸಿರಿಗಳ ತಂದು. ರಾಜಾಂತ ಪ್ರಭುವೇ ಹೋದಂತ ದೊರೆಯೇ, ರಾಜಾಂತ ಪ್ರಭುವೇ ಹೋದಂತ ದೊರೆಯೇ, ವಿರೋಧನೆ ಕರವನ್ನಡಿಯುವುದು, ವಿರೋಧನೆ ಕರವನ್ನಡಿಯುವುದು. ಲಾಲಿಸರು ಪತಿ ಬೇಡುವುದು ನೀನೆಯಿಂದ ನಮ್ಮ ಸೈನ್ಯದ ಪರ್ಯ. ಜಪ್ಪನಾದಿ ಪರೆಲ್ಲರ ಪದಗಳು ಇತ್ತ ಪರೆ ಎನ್ನುವ ಕಾಣಿಕೆಯ. ಜಪ್ಪನಾದಿ ಪರೆಲ್ಲರ ಪದಗಳು ಇತ್ತ ಪರೆ ಎನ್ನುವ ಕಾಣಿಕೆಯ. ಬರು ಕಾಣಿಕೆ
ಮನೆಗೂ ಬರುತ್ತಾದ ತಾಳಿಗೆ ಒಪ್ಪಿಸಿದರುವರು ದೊರ ನಿಮಗೆ ಒಪ್ಪಿಸಿದರುವರು ದೊರ ನಾನು ಗುರುಪತಿ ಬೇಡುವ ಇಲ್ಲ ನಮ್ಮ ತಾಯಿಲ್ಲದ ಪರಿಹಾರ ಗುರುಪತಿ ಬೇಡುವ ಇಲ್ಲ ನಮ್ಮ ತಾಯಿಲ್ಲದ ಪರಿಹಾರ ನಮ್ಮ ಸೈನ್ಯವಾದರು ಆ ಬಂಡ ಶತ್ರುಗಳ ತಂಡವನ್ನು ತುಂಡಾಗಿ ತೊಂದರೆ ಅವರ ಗುಂಡಿಗೆಯನ್ನು ಸೀಳಿ ಅಗಂಡ ಕೀರ್ತಿಯಿಂದ ಓ ಮಂಡಲದಲ್ಲಿ ಮೆರೆತಿರುವುದು ಮತ್ತೆ ಅಪ್ಪಣ ಪ್ರಭು. ಬೇಷ್, ಬಹಳ ಸಂತೋಷ ಆಗೈತಿ. ಪೀಠದಲ್ಲಿ ಬಂದಿಸು. ಕರೆಯಲು ಪ್ರಭು ಎಂತು ನಾ ಪುರವನು ನಾನಾಳ್ವೆನು ಕರೆಯಲು ಪ್ರಭು ಎಂತು ನಾ ಪುರವನು ನಾಳ್ವೆನು ವರಮಂತ್ರಿ ಸೈನಾಸ ಇರುವ ತನಕ ಅರುಷವ ನಾನಾಳ್ವೆನು ಅರುಷವ ನಾನಾಳ್ವೆನು ಅರುಷವ ನಾನಾಳ್ವೆನು ಹಿತಾವಂತರ ನಿಮ್ಮಯ ಹಿತಾವಾರ್ತೆಯ ಕೇಳಿರಿ ಹಿತಾವಂತರ ನಿಮ್ಮಯ ಹಿತಾವಾರ್ತೆಯ ಕೇಳಿರಿ ಅತಿಶಯ ಕೆಸರನ್ನು ಪಡೆದನು ಅನುದಿನ ಅರುಷವ ನಾನಾಳ್ವೆನು ಅರುಷವ ನಾನಾಳ್ವೆನು ಅರುಷವ ನಾನಾಳ್ವೆನು ಅರುಷವ ನಾನಾಳ್ವೆನು ಅರುಷವ ನಾನಾಳ್ವೆನು. ನಿನ್ನಂತ ಚಂದ್ರಾದ ಮಂತ್ರಿಯು ನಿನ್ನಂತ ಶಿವನಾದ ಸೈನಾರ್ಥಿರುವಾಗ ನನ್ನ ರಾಜ್ಯ ಕುಂದುಕೋತೆ ಎಂದನು. ಬೇಷ್, ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಪ್ರಭು. ಚಾರೇ ಸಮಾಚಾರವೇನು? ರಾಜಮರ್ಯಾದೆ ಕರತನ್ನಿ. ಸುಬುದ್ಧಿ ರಾಜರಿಗೆ ವಂದಿಸುವೆನು. ಸಾತಿಗೆ ನೀ ಮಂಗಳವಾಗಲಿ. ಪೀಠದಲ್ಲಿ ಕುಳಿತುಕೋ. ಸಾತಕಿ, ದ್ವಾರಕೆಯಲ್ಲಿ ಕೃಷ್ಣ ಬಲರಾಮ ಕ್ಷೇಮವೇ? ಸುಬುದ್ಧಿ ರಾಜ, ಎಲ್ಲರೂ ಕ್ಷೇಮ. ಶ್ರೀಕೃಷ್ಣ ಬಲರಾಮರು ಈ ಪತ್ರವನ್ನು ನಿಮಗೆ ಕೊಟ್ಟು ನಿಮ್ಮಲ್ಲಿರುವ ದಿವ್ಯಾಶ್ವವನ್ನು ತೆಗೆದುಕೊಂಡು ಬರಲು ಹೇಳಿ ಕಳಿಸಿರುವರು. ಸಾತಕಿ, ಅರ್ಥವಾಯಿತು. ನನ್ನ ರೋಗವ ನಿವಾರಣೆ ಮಾಡಿದ ಭಾಗ್ಯಲಕ್ಷ್ಮಿ ತುರ್ಗವನ್ನು ಮಾಧವನೇ ಕೇಳಿದ್ರು ಕೊಡಲಾರೆ ಸಾರ್ಥಕಿ. ಯೋಚಿಸಿ ನೋಡೈ ರಾಜ ನೀನು ಕೆಡುವೆನಿ ಕೊಡದಿರೆ ಅಯವ. ಯೋಚಿಸಿ ನೋಡೈ ರಾಜ ನೀನು ಕೆಡುವೆನಿ ಕೊಡದಿರೆ ಅಯವ. ಕೊಡದಿರೆ ಮೋರ ಹರಿಹಯ ಕೊಡದಿರೆ ಮುರ ಹರಿಹಯ ಮುನಿವನು ಆ ಮಹಾರಾಯ. ಲಾಲಿಸಿ ಕೇಳೈ ನುಡಿಯ ಪೊರೆಯುವನು ಜಗದೊಡೆಯ. ಲಾಲಿಸಿ ಕೇಳೈ ನುಡಿಯ ಪೊರೆಯುವನು ಜಗದೊಡೆಯ. ಯೋಚಿಸಿ ನೋಡೈ ರಾಜ ನೀನು ಕೆಡುವೆನಿ ಕೊಡದಿರೆ ಅಯವ. ಕೆಡುವೆನಿ ಕೊಡದಿರೆ ಅಯವ. ಕೆಡುವೆನಿ ಕೊಡದಿರೆ ಅಯವ.
ಸುಬುದ್ಧಿ ರಾಜ, ಹರಿದ್ವೇಷ ಸರಿಯಲ್ಲ. ವಾಜಿಗೋಸ್ಕರ ವೈರವನ್ನು ತಾಳಿ ಮುಂದೆ ಸಂಕಟ ಪಡೆಯಬೇಡ. ನೆಮ್ಮದಿಯಾಗಿ ತುರುಗವನ್ನು ಕೊಟ್ಟು ನೆಮ್ಮದಿಯಾಗಿರು. ಸಾತಕಿ, ನೀವೇನು ಹೇಳಿದರು ತುರ್ಗೋನು ಮಾತ್ರ ಕೊಡೋದಿಲ್ಲ, ಇದ್ದಾಗಲೂ ಚಿಂತೆ ಇಲ್ಲ. ನೀನು ಹೋಗಿ ಬಾ. ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ, ನಾನಿನ್ನು ಬರುತ್ತೇನೆ. ಚಿಂತೆಯುವಾದಾಗಿತ್ತು ಮಾನಸಕಿ ದಿನ, ಏಳೆಯ ಮೀರಿತು ತುರುಗದ ಪರಿಯ. ಚಿಂತೆಯುವಾದಾಗಿತ್ತು ಮಾನಸಕಿ ದಿನ, ಏಳೆಯ ಮೀರಿತು ತುರುಗದ ಪರಿಯ. ಆ ಬಲರಾಮನ ಭುಜ ಬಲ ಎದುರು, ಆ ಬಲರಾಮನ ಭುಜ ಬಲ ಎದುರು, ನಿಲ್ಲುವರಾರೈ ದೊರೆ ಒಳಗೆ. ನಿಲ್ಲುವರಾರೈ ದೊರೆ ಒಳಗೆ. ಚಿಂತೆಯುವಾದಾಗಿತ್ತು ಮಾನಸಕಿ ದಿನ, ಏಳೆಯ ಮೀರಿತು ತುರುಗದ ಪರಿಯ. ಏನು ಮಾಡುವುದು? ಒಳ್ಳೆ ಚಿಂತೆಯ ಕಾರಣವಾಯ್ತಲ್ಲ. ಯಾದವರೊಡನೆ ಸೆಣಸು ನಿಲ್ಲಲು ಸಾಧ್ಯವೇ? ನಮಗೆ ಯಾರಿಗೂ ಆ ದಾರಿ ತೋರುತ್ತಾರೆ? ಪೂಜ್ಯರು ಬರುವಂತಿದೆ. ನಾರಾಯಣ ನಾರಾಯಣ. ಬಾಗಿ ಭುವನ ಬರಣ ವಿತರಣ ಬಾಗಿ ಭುವನ ಬರಣ ವಿತರಣ ಪರಮ ಪಾವನ ಭವ ಭಯ ಹರಣ. ಬಾಗಿ ಭುವನ ಬರಣ ವಿತರಣ ಸಕಲ ಭುವನ ಸುಖ ವಿತರಣ ನಿಪುಣ. ಸಕಲ ಭುವನ ಸುಖ ವಿತರಣ ನಿಪುಣ. ಸುಕರ ಮಹಿಮನವ ಜಲಧರ ಸುಷುಮ. ನಾರಾಯಣ ನಾರಾಯಣ. ಸುಕರ ಮಹಿಮನವ ಜಲಧರ ಸುಷುಮ. ಗಿರಿಧರ ಮುರಹರ ಪವಹರ ಶ್ರೀಧರ. ಗಿರಿಧರ ಮುರಹರ ಪವಹರ ಶ್ರೀಧರ. ಮಹಿ ಭುವನ ಪರಣ ಪರಮ ಪಾವನ ಭವ ಭಯ ಹರಣ. ಮಹಿ ಭುವನ ಪರಣ ವಿತರಣ. ನಾರಾಯಣ ನಾರಾಯಣ. ಎದುಕುಲಾಪತಿ ಲಲಿತೈ ಮಕರ. ಎದುಕುಲಾಪತಿ ಲಲಿತೈ ಮಕರ. ಮಧುರ ವೇಣುಧರ ಮೋಹಿತ ಪವನ. ಮಧುರ ವೇಣುಧರ ಮೋಹಿತ ಪವನ. ಸಕಲ ಭುವನ ಬಲ ವಿತರಣ ಚರಣ. ಸಕಲ ಭುವನ ಬಲ ವಿತರಣ ಚರಣ. ಹಾಗೆ ಭುವನ ಬರಣ ವಿತರಣ. ಪರಮ ಪಾವನ ಭವ ಭಯ ಹರಣ. ಹಾಗೆ ಭುವನ ಬರಣ ವಿತರಣ. ಹಾಗೆ ಭುವನ ಬರಣ ವಿತರಣ. ಹಾಗೆ ಭುವನ ಬರಣ ವಿತರಣ. ನಾರಾಯಣ ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವುದು. ಪೂಜ್ಯರೇ, ಸುಮಿತರಾದ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಕತ್ತಲಿಡವನಿಗೆ ಜ್ಯೋತಿ ದರ್ಶನವಾದ ಅಂತಾಯಿತು. ಸುಮಿತರಾಜ, ಏನದು ವಿಶೇಷ? ಏನಂತ ಹೇಳಿದ್ರೆ ಪೂಜ್ಯರೇ, ಈ ತುರ್ಗನಲ್ಲಿ ಬಂದು ನನ್ನ ರೋಗ ನಿವಾರಣೆ ಆಯಿತು. ಓಹೋ ಹೋ 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 ಹೋ. ಇದೆಯೋ ಆ ಅಶ್ವ? ಆಹಾ, ಎಂತ ಅತ್ಯದ್ಭುತವಾದ ಅಶ್ವ. ನಾನು ಓದಿರಲಿಲ್ಲ ಇದರ ಕೀರ್ತಿ. ಎಲ್ಲರೂ ಇದರ ಗುಣಗಾನ ಮಾಡುವವರೇ. ಇದು ತಮಗೆ ಸೇರಬೇಕೆಂದು ದ್ವಾರಕೆಯಿಂದ ಪತ್ರ ಬಂದಿದೆ ಪೂಜ್ಯರೇ. ಯಾರಿಂದ ಯಾರಿಂದ? ಕೃಷ್ಣ ಬಲರಾಮನಿಂದ. ಅನ್ಯಾಯ ಅನ್ಯಾಯ, ತುಂಬಾ ಅನ್ಯಾಯ. ಸುಬುದ್ಧರಾಜ, ಈ ಕುದುರೆ ಏನು ಮಾಡುವುದು ದಿಕ್ಕೆ ತೋಚಲ್ಲ ಪೂಜ್ಯ. ಸುಬುದ್ಧರಾಜ, ಈ ಕುದುರೆ ಯಾದವರಿಗೆ ಸೇರಬೇಕೆಂದು ದೈವ ಸಂಕಲ್ಪ ಬಿದ್ದಿದ್ದರೆ ನಿನ್ನ ಬಳಿ ಏಕೆ ಬರುತ್ತಿತ್ತು?
ಹೇಳಿ ಪೂಜ್ಯರೇ. ಅದೇ ಅದು ದ್ವಾರಕಾನಗೆ ಹೋಗುತ್ತಿತ್ತು. ನಿನ್ನನ್ನೇ ನಂಬಿ ಬಂದಿರುವ ಈ ಕುದುರವನ್ನು ಕಂಡವರ ಪಾಲು ಮಾಡೋ ಶ್ರೇಯಸ್ಸು ಬೇರೊಂದಿಲ್ಲ. ಅಂದರೆ ಕೃಷ್ಣ ಬಲರಾಮನ ಯುದ್ಧ ಮಾಡುವುದಿಲ್ಲ ಪೂಜ್ಯರೇ. ಮಾಡು ಮಾಡು. ಪೂಜ್ಯರೇ, ನನ್ನ ಗತಿ ನಿನ್ನ ಗೊತ್ತಿನ್ನೇನಯ್ಯ? ಶ್ರೀಕೃಷ್ಣನ ಸುದರ್ಶನ ಚಕ್ರಕ್ಕೆ ತಲೆ ಇಟ್ಟುವುದು ಒಂದೇ ಗತಿ. ನಾರಾಯಣ ನಾರಾಯಣ ಪೂಜ್ಯರೇ, ನಾರಾಯಣ ಪೂಜ್ಯರೇ. ನಾರಾಯಣ ನಾರಾಯಣ. ನಿಮ್ಗೇನೋ ಅದ, ನಮಗೆ ಪ್ರಾಣ ಸಂಕಟ. ಏನಾದರೂ ಒಂದು ಉಪಾಯ ಹೇಳು ಬರದೆ. ಪರಿಹಾರ ಹೀಗೆ ಮಾಡು. ಹೇಗೆ ಪೂಜ್ಯರೇ? ನೇರ ದ್ವೈತವನಕ್ಕೆ ಹೋಗು. ಅಲ್ಲಿ ಪಾಂಡವರಿಗೆ ರುದ್ರಾಂಶ ಸಂಭೂತನಾದ ಭೀಮಸೇನನ್ನು ಕಂಡು ಆತನ ಪಾದ ಹಿಡಿದು ರಕ್ಷಿಸಲು ಬೇಡಿಕೋ ಅಷ್ಟೇ. ಚೆನ್ನಾಗಿದೆ ಪೂಜ್ಯರೇ. ಇನ್ನು 6 ತಿಂಗಳಲ್ಲಿ ಮರಣ ಇದೆ ಅಂದರೆ ಈಗಲೇ ಹೋಗಿ ಉತ್ತ ಕೈಡಂದಾಯಿತು. ಹೋಗಿ ಭೀಮನನ್ನು ಕಂಡು ಕೃಷ್ಣ ಬಲರಾಮನ ಕಾಪಾಡುವಂತ ಕೇಳಿರೆ ನನ್ನ ಬಿಟ್ಟಾರೆ ಪೂಜ್ಯರೇ. ಇದಕ್ಕೆ ಆತುರದ ಬುದ್ಧಿ ಏನದು? ಅಪಾಯ ಬರುವ ಸಮಯದಲ್ಲಿ ಯಾವಾಗಲೂ ಉಪಾಯದಂತೆ ತಪ್ಪಿಸಿಕೊಳ್ಳಬೇಕಯ್ಯ. ಭಗವಂತನು ಸೋಲುವುದು ಭಕ್ತರ ಭಕ್ತಿಯ ಶಕ್ತಿಗೆ ಮಾತ್ರ. ನೀನು ಹೋಗಿ ಆತನಲ್ಲಿ ನರೆಯಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಿನ್ನನ್ನು ವಿಪತ್ತಿನಿಂದ ರಕ್ಷಿಸು ಎಂದು ಬೇಡಿಕೋ. ಆಗ ವಿಧಿಯಲ್ಲಿ ಕಾಪಾಡಬೇಕಾಗಿತ್ತು. ಈಗ ಹೇಗಿದೆ ನನ್ನ ಉಪಾಯ? ಹೌದು ಪೂಜ್ಯರೇ, ನೀವು ತಾವು ನಮ್ಮ ನಡೆ ಬಂದರೆ ಉಪಾಯ ಹೇಳಿಕೊಟ್ಟವನಿಗೆ ಅಪಾಯವೇ? ನಾರಾಯಣ ನಾರಾಯಣ. ಸುಭದ್ರಾಜ, ಮೊದಲು ನೀನು ಹೋಗು, ನಾನು ಸಮಯ ನೋಡಿ ಕಾಣಿಸಿಕೊಳ್ತೇನೆ. ಅಂದು ಬರಲೇ? ಆಯ್ತು ಪೂಜ್ಯರೇ. ನಾರಾಯಣ ನಾರಾಯಣ ನಾರಾಯಣ. ಸುಭದ್ರಾಜ, ಪೂಜ್ಯರೇ, ಒಂದು ವೇಳೆ ಭೀಮಸೇನಾದರೂ ನಿನಗೆ ಯಾರೀ ಉಪಾಯವನ್ನು ಹೇಳಿಕೊಟ್ಟವರು ಎಂದು ಕೇಳಿದ್ರೆ ಏನು ಹೇಳಿವೆ? ಪೂಜ್ಯರು ನನ್ನ ಕುದಿಗೆ ಕಂಟಕವೇ, ನನ್ನ ಮನಸ್ಸಿಗೆ ಒಳ್ಳೆ ಹೇಳಯ್ಯ. ಮರೆತಾದ್ರೆ ಈ ಬ್ರಹ್ಮಚಾರಿ ಹೆಸರನ್ನು ಹೇಳಿಬಿಟ್ಟೆಯಾ ಜೋಕೆ. ಆಮೇಲೆ ಗೊತ್ತು ತಾನೆ, ಕೈಲೂರಿ ಗದೆ ಗಗನಕ್ಕೆ ಹರಿಬಿಟ್ಟಿದ್ದು. ನಾರಾಯಣ ನಾರಾಯಣ ಅಂದ್ರೆ ಬರಲೇ? ನಾರಾಯಣ ನಾರಾಯಣ.